ಎಸ್ ವೀಕ್ಷಕರೇ, ಇದು ರಾಷ್ಟ್ರೀಯ ಹೆದ್ದಾರಿ 4 ಶಿರಾನಗರದ ವಿಧಾನಸೌಧ ಮುಂಭಾಗ ಬರುತ್ತೆ ನೋಡಿ. ಇಲ್ಲಿ ಈ ಹೂವು ತುಂಬಿಕೊಂಡು ಬರ್ತಿರೋವಂಥ ಗಾಡಿ ಟೈರ್ ಬ್ಲಾಸ್ಟ್ ಆಗಿ ಅಪ್ಸೈಡ್ ಆಗಿದೆ. ಈಗೇನು ರಾಷ್ಟ್ರೀಯ ಹೆದ್ದಾರಿಯ ಸುಮಾರು ಅರ್ಧ ಭಾಗದಲ್ಲಿ ಅಪ್ಸೈಡ್ ಆಗಿ ಬಿದ್ದಿರೋ ಅಂಥದ್ದು ಈಗ ನೋಡ್ತಾ ಇದ್ದೀರಾ. ಈಗ ಸುಮಾರು 12:15 ಆಗಿರೋ ಅಂಥದ್ದು ಇದು. ನಮಗೂ ಕೂಡ ಇಲ್ಲಿ ಭಯ ಆಗುತ್ತೆ. ಸುಮಾರು 1.25 ಗಂಟೆ ಆಯಿತು ಈ ಗಾಡಿ ಅಪ್ಸೈಡ್ ಆಗಿ. ಅದನ್ನು ಇಲ್ಲಿವರೆಗೂ ಕೂಡ ಯಾರು ರಕ್ಷಣೆ ಮಾಡೋಕ್ಕೆ ಬಂದಿಲ್ಲ. ಇದರಲ್ಲಿ ಇರೋವಂಥ ಜನಗಳನ್ನ ಇಲ್ಲಿ ಇದ್ದಂಥ ಜನಗಳಿಗೆ ಈಗ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಮಂಜುನಾಥ್ ಅನ್ನೋರು ಇದರಲ್ಲಿ ಇದ್ದಂಥ 4 ಜನಗಳಿಗೆ ಸುರಕ್ಷಿತವಾಗಿ ಅವರ ಕಾರಲ್ಲೇ ಆಸ್ಪತ್ರೆಗೆ ಬಿಟ್ಟಿದ್ದಾರೆ. ಆ 4 ಜನನೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ನೋಡಿ, ಹೈವೇಯಲ್ಲಿ ಆ ಕಡೆಯಿಂದ ಬರ್ತಿರೋವಂಥ ಗಾಡಿಗಳು ಈಗ ನಮ್ಮ ಮೇಲೆ ಬರ್ತಿರಬೇಕು, ಆ ಥರ ದೃಶ್ಯ ಇಲ್ಲಿ ಪೊಲೀಸ್ನವರು ಕೂಡ ಬಂದಿರೋವಂಥದ್ದು. ಇಲ್ಲಿ ಪ್ರತ್ಯಕ್ಷದರ್ಶಿ ಇವರು ಕಾರಲ್ಲಿ ಬರ್ತಾ ಇರ್ತಾರೆ. ಇವ್ರ ಕಣ್ಮುಂದೆ ಆಗಿರೋವಂಥ ಅಪಘಾತ. 4 ಜನಕ್ಕೆ ಸುರಕ್ಷಿತವಾಗಿ ಆಸ್ಪತ್ರೆಗೆ ತಗೊಂಡೋಗಿ ಬಿಟ್ಟಿರ್ತಾರೆ. ಸರ್ ಹೇಳಿ, ಏನು ಇದು ಹೇಗಾಯಿತು ಸರ್? ಇದು ಆ ಕಡೆ ಇದು ಹಾವೇರಿ ಮೂಲದವರು ಇವರು ಹಾವೇರಿ ಕಡೆಯಿಂದ ಬರ್ತಾ ಇರ್ತಾರೆ. ಹೂವು ತಗೊಂಡು ಕೇರ್ ಮಾರ್ಕೆಟ್ಗೆ ಟೈರ್ ಬರಸ್ಟ್ ಆಗುತ್ತೆ. ಬ್ಯಾಕ್ ಸೈಡ್ ಟೈರ್ ಬರಸ್ಟ್ ಆದ ಕಾರಣ ಗಾಡಿ ಅಪ್ಸೈಡ್ ಆಗುತ್ತೆ. ಸುಮಾರು 12:30 ಟೈಮಲ್ಲಿ ಆಗುತ್ತೆ ಇದು ಅಪ್ಸೈಡು. 12:30 ನಾನು ಬಂದು ಅವ್ರಿಗೆ ಎತ್ತಕೊಂಡೋಗಿ ಹಾಸ್ಪಿಟಲ್ ಚಿಕಿತ್ಸೆ ಕೊಡ್ತಾ ಇದ್ದೀನಿ. IRBಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ರೆಸ್ಪಾನ್ಸ್ ಇಲ್ಲ. ಅವರು ಟ್ರೈನು ಕಳಿಸ್ತಾ ಇಲ್ಲ, ಇಲ್ಲಿ ಬಂದು ಸ್ಪಂದಿಸ್ತಲೂ ಇಲ್ಲ. ಇದೊಂದಾಗಿರೋ ಕಾರಣದಿಂದ ಈಗ ಏನು ಬೆಳಗಿನ ಜಾವ ಆಗಿರೋ ಕಾರಣಕ್ಕೆ ಇನ್ನೂ 1-2-3 ಆಕ್ಸಿಡೆಂಟ್ ಆಗಿಬಿಡ್ತವೆ. ಮತ್ತಿಟ್ಟು ಕ್ಲಿಯರ್ ಮಾಡಬೇಕು. IRBಗೆ ಜವಾಬ್ದಾರಿ ಇಲ್ಲ. ದಯಮಾಡಿ ನಮ್ಮ ತಹಸೀಲ್ದಾರ್ ಸಾಹೇಬರು IRB ಕರೆಸಿ ಅವ್ರಿಗೆ ಸೂಕ್ತ ಕ್ರೈಮು ಅದು ನೈಟು ಇದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಷ್ಟು ನೋಡಿ ವೀಕ್ಷಕರೇ, ಇದು ಮಧ್ಯರಾತ್ರಿ ಆಗಿರುವಂಥ ಅನಾಹುತ ಆಗಿರೋದ್ರಿಂದ ನೋಡಿ ಈಗ ಅವನು ಲಾರಿಯವನು ಇಲ್ಲಿ ಮೇಲೇನೆ ಬರೋ ಚಾನ್ಸಸ್ ಇತ್ತು. ಇಲ್ಲಿ ಪೊಲೀಸ್ನವರು ಕೂಡ ಸಾಥ್ ಕೊಡ್ತಿರೋವಂಥದ್ದು. ಈ ಒಂದು ಮುಂದೆ ಆಗುವಂಥ ಅನಾಹುತವನ್ನು ತಪ್ಸೋಕ್ಕೆ ನೋಡಿ ಇಡೀ ಪೊಲೀಸ್ನವ್ರ ತಂಡನೇ ಬಂದಿದ್ದಾರೆ. ಈಗ IRBನವ್ರು ಇಲ್ಲಿ ಬಂದು ಇದನ್ನು ಗಾಡಿನ ಕ್ಲಿಯರ್ ಮಾಡಿಕೊಟ್ಟಾಗ ಮಾತ್ರ ಈ ಸಮಸ್ಯೆ ಕ್ಲಿಯರ್ ಆಗಿದೆ. ಒಟ್ಟಾರೆ ಏನಪ್ಪ ಅಂತಂದರೆ ಇದರಲ್ಲಿ ಪ್ರಯಾಣಿಸ್ತಿದ್ದ 4 ಜನ ಸುರಕ್ಷಿತವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ. ಈಗ ನಾವೆಲ್ಲ ಪಡ್ತಿರೋ ಕಷ್ಟ ಏನಪ್ಪ ಅಂತಂದರೆ ನೋಡಿ, ಆ ಕಡೆಯಿಂದ ಬರ್ತಿರೋವಂಥ ಗಾಡಿಗಳು ಮತ್ತೆ ನಮ್ಮ ಮೇಲೆ ಮತ್ತೆ ಇದೇ ಗಾಡಿಗೆ ಹೊಡೆಯುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ನೋಡಿ, ತುಂಬ ನಮಗೂ ಕೂಡ ಇಲ್ಲಿ ಭಯ ಆಗುತ್ತೆ. ಯಾವ ಥರ ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ನವರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ನೋಡಿ, ಸುರಕ್ಷಿತವಾಗಿ ಅಲ್ಲೊಂದು ಡೇಂಜರ್ ಒಂದು ಬೋರ್ಡ್ ಹಾಕಿದ್ದಾರೆ. ದೂರದಿಂದ ಬರೋರಿಗೆ ಕಾಣಿಸ್ಬೇಕಿದು. ಎಸ್ ವೀಕ್ಷಕರೇ, ನೋಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಇಂತಹ ಪರಿಸ್ಥಿತಿ ಬಂದಾಗ ನಾವು ಓಡಾಡೋ ಅಂಥ ಸಾರ್ವಜನಿಕರು ಏನಾದರೂ ನಮ್ಮ ಕೈಯಲ್ಲಾದಂಥ ಒಂದು ಸಹಾಯ ಆಗಿರ್ಬೋದು, ಹೆಲ್ಪ್ ಆಗಿರ್ಬೋದು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅದೇ ರೀತಿ ನಮ್ಮ ಮಂಜುನಾಥ್ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ ನಾವು. ಯಾಕಂದರೆ ಇಲ್ಲಿ ಇದ್ದಂಥ ಪ್ರಯಾಣಿಕರಿಗೆ ಸುರಕ್ಷಿತವಾಗಿ ಆಸ್ಪತ್ರೆಯಲ್ಲಿ ಕರೆಸಿ ಅವ್ರಿಗೇನು ಫಸ್ಟ್ ಏಡ್ ಮಾಡಬೇಕು ಅದನ್ನು ಮೊದಲು ಮಾಡಿ ಆಮೇಲೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಮತ್ತೆ ಇಲ್ಲಿ ಆಗೋವಂಥ ಅನಾಹುತವನ್ನು ತಪ್ಪಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಧನ್ಯವಾದ. ಇಂಥ ಅನಾಹುತಗಳಾದಾಗ ಪೊಲೀಸ್ನವರು ಕೂಡ ಅವರ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿಂದ ಬರೋವಂಥ ಗಾಡಿಗಳು ಮತ್ತೆ ಆ ಬಿದ್ದಿರೋ ಗಾಡಿಗೆ ಹೊಡೆಯೋವಂಥ ಚಾನ್ಸು ಜಾಸ್ತಿ ಇರೋದ್ರಿಂದ ಇಷ್ಟೆಲ್ಲ ರಿಸ್ಕ್ ತೊಗೊತಾ ಇರೋದು. ಈಗ IRBನವರು ಬೇಗ ಬಂದು ಅವ್ರ ಕ್ರೈನ್ ಮುಖಾಂತರ ಗಾಡಿ ಎತ್ತಿ ಸೈಡ್ಗೆ ಹಾಕಿದ್ರೆ ಯಾವುದೇ ರೀತಿಯಲ್ಲಿ ಮತ್ತೆ ತೊಂದರೆ ಆಗಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈಗೆಲ್ಲ ಓಡಾಡೋರು ತುಂಬ ಜನ ಇರ್ತಾರೆ. ಹಂಗಾಗ್ಬಿಟ್ಟು ಇಷ್ಟೆಲ್ಲ ರಿಸ್ಕ್ ತೊಗೊತಾ ಇದ್ದೀವಿ. ನೋಡಿ ವೀಕ್ಷಕರೇ, ಒಂದು ಅನಾಹುತ ಆಗೋಗ್ಬಿಟ್ಟಿದೆ. ಬಟ್ ಇನ್ನೊಂದು ಅನಾಹುತ ಆಗಬೇಕು ಅಂತ ಅಂದರೆ ಅದನ್ನು ತಪ್ಸೋಕ್ಕೆ ಕಾರಣ ನೋಡಿ ಪೊಲೀಸ್ನವ್ರು ಇಷ್ಟೊತ್ತಾದರೂ ಬಂದು ಗಾಡಿಗಳನ್ನ ಸೈಡಿಗೆ ಕಳಿಸ್ತಾ ಇದ್ದಾರೆ. ವೇಗವಾಗಿ ಬರ್ತಿರೋವಂಥ ಗಾಡಿ ಈ ಬಿದ್ದಿರೋ ಗಾಡಿಗೆ ಮತ್ತೆ ಹೊಡೆಯೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಬಟ್ ಅವರು ಏನು ಲೆಕ್ಕಿಸದೆ ಡ್ಯೂಟಿ ಮಾಡ್ತಿದ್ದಾರೆ ನೋಡಿ. ಅಲ್ಲೊಬ್ಬರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಬ್ಯಾಟ್ರಿ ಹಿಡ್ಕೊಂಡು ನೋಡಿ. ವೇಗವಾಗಿ ಬರ್ತಿರೋವಂಥ ಗಾಡಿಗಳ್ನ ಅಲ್ಲಿ ಸೈಡಿಗೆ ಹೋಗೋ ಥರ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಈಗ IRBನವರು ಇಲ್ಲಿ ಬಂದು ಈ ಗಾಡಿನ ಇಷ್ಟೊತ್ತಿಗೆ ಕ್ಲಿಯರ್ ಮಾಡಬೇಕಾಗಿತ್ತು. IRBನವ್ರು ಬಂದು ಅವ್ರ ಕೆಲಸ ಮಾಡೋಕ್ಕಿಂತ ಮುಂಚೆ ಪೊಲೀಸ್ನವರು ಸುರಕ್ಷಿತ ಕ್ರಮವಾಗಿ ಒಂದು ಡ್ಯೂಟಿನ ಇಂತಹ ದೃಶ್ಯಗಳನ್ನ ನಿಮ್ಗೆ ಯಾಕೆ ತೋರಿಸ್ತೀವಿ ಅಂತಂದರೆ, ನೀವು ಇದನ್ನು ನೋಡ್ಕೊಂಡು ಓಡಾಡೋರು, ಅದರಲ್ಲಿ ಪ್ರಯಾಣಿಕರು ಇರ್ತಾರೋ, ಡ್ರೈವರ್ಗೆ ಏನಾಗಿದೆಯೋ, ಪ್ಯಾಸೆಂಜರ್ಗೆ ಏನಾಗಿದೆಯೋ ಅದನ್ನು ಗಮನಕ್ಕೆ ಇಕ್ಕೊಂಡು ಅವ್ರಿಗೊಂದು ಆರೈಕೆ ಮಾಡೋದಾಗಲಿ ಅಥವಾ ಪೊಲೀಸ್ನವ್ರಿಗೋ ಅಥವಾ ಆಂಬುಲೆನ್ಸ್ಗೋ ವಿಷಯ ತಿಳಿಸೋದಾಗಲಿ ಮಾಡಲಿ ಅಂತ ನಾವು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾಯಿದ್ದೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.